ನಿಮ್ಮ ಮನೆಗೆ ವಿಪರೀತವಾದ ವಾಮಾಚಾರ ಆಗಿದ್ದರೆ, ಮಾಟಮಂತ್ರ ದೋಷಗಳು ನಿಮ್ಮ ಮನೆಗೆ ವಿನಾಕಾರಣ ಆಗುತ್ತಿದೆ, ಯಾರಿಗೋ ಮಾಡೋಕ್ಕೋಗಿ ನಮಗೆ ವಾಪಸ್ ಮಾಟಮಂತ್ರ ಒಡೆದ್ಬಿಟ್ಟಿದೆ, ಇದರಿಂದ ಅನಾರೋಗ್ಯದ ಪರಿಸ್ಥಿತಿಗಳು ಎದುರಾಗ್ತಿದೆ ಅನ್ನೋದಾದರೆ, ಅಥವಾ ಇನ್ಯಾರಾದರೂ ನಿಮಗೆ ಆಗದೇ ಇದ್ದವರು ನಿಮ್ಮ ಮೇಲೆ ಇಂತಹ ಕೃತ್ರಿಮ ಪ್ರಯೋಗವನ್ನು ಮಾಡುತ್ತಿದ್ದರೆ, ನಿಮ್ಮ ಬದುಕನ್ನು ನೀವೇ ರಕ್ಷಣೆ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಶೇಷಗಿರಿ ಭಟ್ ಗುರುಗಳು ತಿಳಿಸಿರುವ ಹಾಗೆ ಈ ಒಂದು ತಂತ್ರ ನಿಮಗೆ ತಿಳಿಸ್ಕೊಡ್ತೀವಿ. ಆ ತಂತ್ರನ ನೀವು ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಮಾಡಬೇಕು. ಅದೇನು ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಟಚ್ ಮಾಡಿ. ನಿಮ್ಮ ಜೀವನದಲ್ಲಿರುವಂತಹ ಇಂತಹ ಅನೇಕ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅನ್ನುವುದಾದರೆ ಶೇಷಗಿರಿ ಭಟ್ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಒಂದು ಸಂಪರ್ಕಿಸಿ. ವಾಮಾಚಾರ ಅನ್ನುವುದು ಕೆಟ್ಟ ದೃಷ್ಟಿ ದೋಷಗಳು ನಿಮ್ಮ ಮೇಲೆ ಆಗಬೇಕು. ನಿಮ್ಮ ಹೇಳಿಕೆಯನ್ನು ಸಹಿಸಲಾಗದವರು ಇದನ್ನು ಮಾಡುತ್ತಾರೆ, ಅಥವಾ ನಿಮ್ಮ ಮೇಲೆ ಯಾರಾದರೂ ಒಂದು ಕೆಟ್ಟ ದೃಷ್ಟಿ ಮಾಡಬೇಕು ಅಂತಲೂ ಕೂಡ ಇದನ್ನು ಮಾಡ್ತಾರೆ. ಹೆಚ್ಚಾಗಿ ಸಂಬಂಧಿಕರೇ ಇದನ್ನು ಮಾಡುವುದು ಸಾಬೀತಾಗಿದೆ. ಇಂತಹ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅನ್ನೋದಾದರೆ ನಾನು ತಿಳಿಸ್ಕೊಡುವ ಹಾಗೆ ಈ ಒಂದು ಪರಿಹಾರ ನೀವು ಮಾಡಿಕೊಳ್ಳಲೇಬೇಕು. ಸಾಮಾನ್ಯವಾಗಿ ಭದ್ರಕಾಳಿಯ ಫೋಟೋವನ್ನು ಯಾರು ಮನೆಯಲ್ಲಿ ಇಡುವುದಿಲ್ಲ, ದೇವರ ಕೋಣೆಯಲ್ಲೂ ಕೂಡ ಇಡುವುದಿಲ್ಲ. ಆದರೆ ಈ ಪರಿಹಾರಕ್ಕಾಗಿ ಒಂದು ಪುಟ್ಟ ಮಹಾಕಾಳಿ ಫೋಟೋವನ್ನು ತಂದು ಇಡಬೇಕು. ಕಾಳಿ ಫೋಟೋದ ಮುಂದೆ ತೆಂಗಿನಕಾಯಿ ಚಿಪ್ಪನ್ನು ಇಡಬೇಕು. ಅದರ ತುಂಬ ಒಂದು ಮುಷ್ಟಿ ಕುಂಕುಮವನ್ನು ಹಾಕಬೇಕು. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಬರಬೇಕು. ದೈವಶಕ್ತಿಯಲ್ಲಿ ನಿಂಬೆಹಣ್ಣು ಅಪಾರವಾದ ಪಾತ್ರವನ್ನು ವಹಿಸುತ್ತದೆ. ಇದರಿಂದ ಆಗದೇ ಇರುವ ಕೆಲಸ ಯಾವುದೂ ಇಲ್ಲ. ಆ ನಿಂಬೆಹಣ್ಣನ್ನು ಮಧ್ಯಭಾಗದಲ್ಲಿ ಇಡಬೇಕು. ಕುಂಕುಮದ ಮಧ್ಯಭಾಗದಲ್ಲಿಟ್ಟ ನಂತರ ಎಡಗೈ ಮತ್ತು ಬಲಗೈ ಎರಡನ್ನೂ ಕೂಡ ಅದರ ಮೇಲೆ ಇಡಬೇಕು. ಸಿದ್ಧತೆನ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ. ಒಂದು ಕಾಳಿ ಫೋಟೋ, ತೆಂಗಿನಕಾಯಿ ಚಿಪ್ಪು, ಅದರ ಒಳಗೆ ಕುಂಕುಮ, ಅದರ ಮೇಲೆ ನಿಂಬೆಹಣ್ಣು, ಅದರ ಮೇಲೆ ನಿಮ್ಮ ಎಡಗೈಯ ಮೇಲೆ ಬಲಗೈ, ಇಷ್ಟನ್ನು ಇಟ್ಟು ಆದ ನಂತರ ಯಾವುದೇ ದುಷ್ಟ ಶಕ್ತಿಗಳು, ವಾಮಾಚಾರ, ಮಾಟಮಂತ್ರ, ಗ್ರಹಚಾರ ದೋಷಗಳು ಸಂಪೂರ್ಣವಾಗಿ ಹೊಡೆದು ಹೋಗಲಿ, ಸಂಪೂರ್ಣವಾಗಿ ಕಳೆದು ಹೋಗಲಿ, ಪಟ್ ಸ್ವಾಹ ಅಂತ ಹೇಳಿ ಸಂಕಲ್ಪ ಮಾಡಬೇಕು. ಅದಾದ ಮೇಲೆ ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ಒಂದು ಪುಟ್ಟ ಕರ್ಪೂರವನ್ನು ಹಚ್ಚಿ ಮಹಾಮಂಗಳಾರತಿ ಮಾಡಬೇಕು. ಮಹಾಕಾಳಿಗೆ ಮಂಗಳಾರತಿ ಪೂಜೆ ಮಾಡಿದ ಬಳಿಕ ನೀವು ಅದನ್ನು ತೆಗೆದುಕೊಂಡು ಬಂದು ನಿಂಬೆಹಣ್ಣನ್ನು ಜೋರಾಗಿ ಮನೆಯ ಮುಂದೆ ತಡೆಯ ಒಡೆಯಬೇಕು. ಈ ರೀತಿ ಮಾಡಿದರೆ ನೋಡಿ, ಮಾಟಮಂತ್ರ ಗ್ರಹಚಾರ ದೋಷಗಳು ನಿಮ್ಮ ಮನೆಯನ್ನು ಬಿಟ್ಟು ತೊಲಗಿ ಹೋಗುತ್ತದೆ. ಯಾವುದೇ ಕಾರಣಕ್ಕೂ ಅದು ನಿಮಗೆ ಮತ್ತೆ ಬರುವುದಿಲ್ಲ. ಯಾರು ಮಾಡಿಸಿದ್ದಾರೋ ಅವರಿಗೆ ಅದು ಹಿಂತಿರುಗಿ ಹೊಡೆಯುತ್ತದೆ. ಒಂದು ವೇಳೆ ಇದನ್ನು ಮಾಡ್ತಾ ಇದ್ದೀವಿ ಗೊತ್ತಾಗಲಿಲ್ಲ ಅನ್ನೋದಾದರೆ ಮಾಟಮಂತ್ರ ರಕ್ಷಣಾ ಯಂತ್ರವನ್ನು ಶೇಷಗಿರಿ ಭಟ್ ಗುರುಗಳಿಂದ ಇವತ್ತೇ ಕೇಳಿ ಪಡೆದುಕೊಳ್ಳಿ. ಎಂತಹ ದೃಷ್ಟಿ ದೋಷಗಳಿದ್ದರೂ ನಿವಾರಣೆ ಆಗುತ್ತದೆ. ನಿಮ್ಮ ಆಸೆಗಳನ್ನು ಈಡೇರಿಸುವ ಶಕ್ತಿ ಇವರಲ್ಲಿ ಮಾತ್ರ ಸಾಧ್ಯ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.